ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಮಳೆ ನೀರು ನುಗ್ಗಿ ಅಲ್ಲಿ ಸಾಕಷ್ಟು ಅವಾಂತರ ಆಗಿದೆ. ಅಲ್ಲಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಅಪಾರ್ಟ್ಮೆಂಟ್ನ ಈಗಿನ ಪರಿಸ್ಥಿತಿ ಹೇಗಿದೆ? ಅಂದ್ರೆ ಅಲ್ಲಿ ಕಾಂಪೌಂಡ್ ಒಡೆದಿದ್ದಕ್ಕೆ ಮಳೆ ನೀರು ನುಗ್ಗಿದೆಯಾ ಅಪಾರ್ಟ್ಮೆಂಟ್ನ ಒಳಗಡೆ? ಎಷ್ಟು ಜನರು ಬಹುತೇಕ ಅಲ್ಲಿ ವಾಸ ಮಾಡ್ತಾ ಇದ್ರು? ಎಷ್ಟು ಜನರನ್ನ ಶಿಫ್ಟ್ ಮಾಡಿದ್ದಾರೆ ಈಗ? ಏನಂತಂದ್ರೆ ಬೆಂಗಳೂರಿನ ಯಲಹಂಕ ಕೋಗಿಲ್ ಕ್ರಾಸ್ ಬಳಿ ಇರತಕ್ಕಂತ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್, ಇದು ಬೆಂಗಳೂರಿಗೆ ಪ್ರಥಮವಾಗಿ ಕಟ್ಟಿದಂತ ಅಪಾರ್ಟ್ಮೆಂಟ್ ಅಂದ್ರೆ ತಪ್ಪಾಗ್ಲಾರದು. ಈಗ ನಾವಿವಾಗ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಬಳಿ ಇದ್ದೀವಿ. ಇಲ್ಲಿ ಈಗ ನೀವು ನೋಡ್ತಾ ಇರಬಹುದು ಯಾವ ರೀತಿ ಜಲ ದಿಗ್ಬಂಧನ ಆಗಿದೆ ಅನ್ನುವಂಥದ್ದು. ಯಾಕೆಂತಂದ್ರೆ ಕಳೆದ 3-4 ವರ್ಷಗಳ ಹಿಂದೆ ಕೂಡ ಇದೇ ರೀತಿ ಪರಿಸ್ಥಿತಿ ಈ ಒಂದು ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿ ಸಾಕಷ್ಟು ಮಳೆ ಹಾನಿಯನ್ನು ಉಂಟು ಮಾಡಿತ್ತು. ಜೊತೆಗೆ ಈ ಒಂದು ಸುಮಾರು 1 ವಾರ ಗಟ್ಟಲೆ ಏನೋ ನೀರು ನಿಂತ್ಕೊಂಡು ಸಾಕಷ್ಟು ನಿವಾಸಿಗಳು ಪರದಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು. ಸದ್ಯ ಏನು ರಾತ್ರಿ ಸುರಿದಂಥ ಭಾರಿ ಮಳೆಗೆ ಏನು ಕೆರೆ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಅಪಾರ್ಟ್ಮೆಂಟ್ ಕೆರೆ ಕೋಡಿ ಬಿದ್ದು ಪರಿಣಾಮವಾಗಿ ಏನು ಅಪಾರ್ಟ್ಮೆಂಟ್ ಏನು ತಡೆಗೋಡೆಯನ್ನು ಕಟ್ಟಿದ್ರು, ಕಾಂಪೌಂಡ್ ವಾಲ್ ಇತ್ತು, ಆ ಕಾಂಪೌಂಡ್ ವಾಲು ಮುರಿದು ಒಳಗಡೆ ನುಗ್ಗಿರುವಂಥದ್ದು. ನೀರು ಸಾಕಷ್ಟು ಸುಮಾರು 3-4 ಅಡಿಗಳಷ್ಟು ರಾತ್ರಿ ನೀರು ನಿಂತ್ಕೊಂಡಿತ್ತು. ಈಗ ಸದ್ಯ ಒಂದು 2 ಅಡಿಗಳಷ್ಟು ನೀರು ಕಡಿಮೆ ಆಗಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಾ ಬೇಸ್ಮೆಂಟ್ನಲ್ಲಿ ಯಾವ ರೀತಿ ನೀರು ನಿಂತ್ಕೊಂಡು ಕಾರುಗಳು ಕೂಡ ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು. ಸುಮಾರು 500ಕ್ಕೂ ಹೆಚ್ಚು ಕಾರುಗಳು ಮುಳುಗಡೆ ಆಗಿರುವಂಥದ್ದು. ಸುಮಾರು 2-3 ಸಾವಿರ ಜನ ವಾಸ ಮಾಡುವಂಥ ಒಂದು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನಲ್ಲಿ ಸಾಕಷ್ಟು ಜನರು ಈಗ ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ಅವರು ಒಳಗಡೆಯಿಂದ ಅವರ ಮನೆಗಳಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಟ್ರ್ಯಾಕ್ಟರ್ ಮೂಲಕ ಕರೆದುಕೊಂಡೋಗಿ ಅವ್ರಿಗೆ ಒಳಗಡೆ ಬಿಡುವಂಥ ಒಂದು ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಜೊತೆಗೆ ಕುಡಿಯೋದಕ್ಕೆ ನೀರಿಲ್ಲ, ಮತ್ತೆ ಹಾಲು ತರಕ್ಕೆ ಹೋಗಬೇಕಾಗಿತ್ತು ಬೆಳಗ್ಗೆ, ಅದಕ್ಕೂ ಕೂಡ ಈಗ ಬಂದಾಗಿರುವಂಥದ್ದು. ಅವರೆಲ್ಲರೂ ಕೂಡ ಈಗ ಟ್ರ್ಯಾಕ್ಟರ್ ಮೂಲಕ ಕರೆದುಕೊಂಡು ಹೋಗುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿನ ನಿವಾಸಿಗಳಿದ್ದಾರೆ, ಅವರು ಯಾಕೆ ಇದು ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿ ಆಗುತ್ತೆ ಅನ್ನುವಂಥದ್ದು. ಯಾಕೆಂತಂದ್ರೆ ಕಳೆದ 3-4 ವರ್ಷಗಳ ಹಿಂದೆ ಕೂಡ ಇದೇ ರೀತಿ ಆಗಿತ್ತು. ಸರ್ ಹೇಳಿ, ಈಗ ನಿಮ್ಮ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನಲ್ಲಿ ಕಳೆದ 3-4 ವರ್ಷಗಳಿಂದನೂ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು. ಈಗ ರಾತ್ರಿ ಎಷ್ಟೊತ್ತಿಗೆ ನೀರು ಬಂತು, ಹೇಗಾಯ್ತು ಸರ್? ಸರ್ ರಾತ್ರಿ ಆ ಕಾಂಪೌಂಡ್ ಬಿದ್ದಿರೋ ಟೈಮಲ್ಲಿ ನಾನೇ ಇದ್ದಿದ್ದು, ನಾನು ನಮ್ಮ ಸ್ನೇಹಿತರೆಲ್ಲ ಇದ್ವಿ, ಉಗ್ರಪ್ಪ ಅವರೆಲ್ಲನೂ. ಆದರೆ ಅಲ್ಲಿ ಯಾವಾಗ ಕಾಂಪೌಂಡ್ ಬಿತ್ತೋ ಆಚೆ ಇರೋ ನೀರು ಒಳ್ಳೆ ಇದು ಬಂದಂಗೆ ಕೆರೆ ಕೋಡಿ ಹೊಡೆದಂಗೆ ನೀರು ಬಂದ್ಬಿಡ್ತು. ಎಲ್ಲ ಭಯ ಬಿದ್ದು ನಾವು ಎಲ್ಲ ಇರೋ ಕಾರುಗಳು ಎಲ್ಲನೂ ಇತ್ತು, ಎಲ್ಲ ಎತ್ತ ಆಚೆ ಹಾಕಿದ್ವಿ. ಆದ್ರೂ ನಮ್ಮ ಕೈಲಿ ಸಾಧ್ಯ ಆಗಿಲ್ಲ. ರಾತ್ರಿಯಿಂದನೂ ಇವಾಗವರೆಗೂ ಪ್ರೆಸೆಂಟ್ವರೆಗೂ ನಾವು ಇಲ್ಲೇ ಇದ್ದೀವಿ. ಎಲ್ಲ ಜನಗಳಿಗೆ ಏನು ಸಹಾಯ ಬೇಕು ಎಲ್ಲ ಮಾಡ್ತಾ ಇದ್ದೀವಿ ಸರ್. ಈಗ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಏನು ವ್ಯವಸ್ಥೆ ಮಾಡಿದ್ದಾರೆ? ಯಾರಾದರೂ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬಂದ್ರ ರಾತ್ರಿ? ಹೇಗೆ? ಅಗ್ನಿಶಾಮಕ ದಳಗಳು ಸಿಬ್ಬಂದಿನೂ ಬಂದಿದ್ದಾರೆ, ಮತ್ತು ನಮ್ಮ MLA ಸಾಹೇಬ್ರ ಕಡೆಯಿಂದ ಟ್ರ್ಯಾಕ್ಟರ್ ವ್ಯವಸ್ಥೆನೂ ಮಾಡಿದ್ದಾರೆ. ಈಗ ಪ್ರತಿ ಸರಿ ಈ ಥರ ಮಳೆ ಬಂದಾಗ ಈ ಥರ ಆಗುತ್ತಾ? ಹೆಂಗೆ ಕಳೆದ 3-4 ವರ್ಷಗಳಿಂದಲೂ ಕೂಡ ಇದೇ ರೀತಿ ಆಗಿತ್ತು, ಆಮೇಲೆ ಮತ್ತೆ ಆಗಿರಲಿಲ್ಲ ಸರ್? ಅವಾಗ ಏನಂದರೆ ರಾಜಕಾಲುವೆಗಳದ್ದು ಎಲ್ಲನೂ ಚಿಕ್ಕದಾಗಿ ಎಲ್ಲ ಒತ್ತುವರಿ ಆಗಿತ್ತು. ನಮ್ಮ ಸಾಹೇಬ್ರು ಇದ್ಕೊಂಡು ಎಲ್ಲನೂ ಕಾಲುವೆಗಳೆಲ್ಲ ದೊಡ್ಡದು ಮಾಡಿ, ಮತ್ತು ಎಲ್ಲೆಲ್ಲಿ ನೀರು ತಡೀತದೋ ಅದೆಲ್ಲ ಓಪನ್ ಮಾಡಿದ್ದಾರೆ. ಮತ್ತು ಈಗ ನಮ್ಮ ಕೇಂದ್ರೀಯ ವಿಹಾರ್ಗೂ ಸಪ್ರೇಟಾಗಿ ಒಂದು ರಾಜಕಾಲುವೆ ಥರ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ದೊಡ್ಡದಾಗಿ, ಅದರಿಂದ ನೀರು ಹೋಗ್ತಾ ಇದೆ. ಈಗ ಹೊರಗಡೆ ಕೆಲಸದವ್ರು ಇರ್ತಾರೆ, ಮತ್ತು ಕೆಲಸಕ್ಕೆ ಹೋಗಬೇಕಾಗಿತ್ತು, ರಾತ್ರಿಯಿಂದ ಕರೆಂಟ್ ಇಲ್ಲ, ಮೇಲೆ 5-6 ಫ್ಲೋರ್ ಮೇಲೆ ಇರತಕ್ಕಂಥ ಅವ್ರಿಗೆ ಲಿಫ್ಟ್ ವ್ಯವಸ್ಥೆ ಇಲ್ಲ. ಪಾಪ ಅವ್ರು ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ಅವರು ಎಲ್ಲ ಪ್ರತಿಯೊಬ್ಬರು ನಮಗೆ ಫೋನ್ ಮಾಡ್ತಾ ಇದ್ದಾರೆ ಸರ್, ನಾವೇ ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್. ಅವ್ರಿಗೇನು ಬೇಕೋ, ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೂ ನಾವೇ ಇಲ್ಲೇ ಆಚೆಗಡೆ ಆಂಬುಲೆನ್ಸ್ ವ್ಯವಸ್ಥೆನೂ ಮಾಡಿದ್ದೀನಿ ಸರ್. ನೀರು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಹಾಗೆ ಮತ್ತೊಬ್ಬರು ನಿವಾಸಿ ಇದ್ದಾರೆ, ಅವರು ಏನು ಹೇಳ್ತಾರೆ ಕೇಳೋಣ. ಅವರು ಸುಮಾರು ವರ್ಷಗಳಿಂದ ಇದೇ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದಾರೆ. ಸರ್, ಯಾಕೆ ಈ ರೀತಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ನಿಮ್ಮ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗುವಂಥದ್ದು? ಯಾಕೆಂತಂದ್ರೆ ಇದೇನಾದರೂ ರಾಜಕಾಲುವೆ ಒತ್ತುವರಿ ಆಗಿದೆಯಾ, ಹೇಗೆ? ಇಲ್ಲ, ಒತ್ತುವರಿ ಏನಿಲ್ಲರ. ಇಲ್ಲೇನಾಗಿದೆ, ಇದು ತಗ್ಗು ಪ್ರದೇಶ, ಗದ್ದೆ ಮಾಡದಲ್ಲಿ ಕಟ್ಟಿದ್ದಾರೆ. ಮಧ್ಯಪ್ರದೇಶ ಪ್ಲಾನ್ ಮಾಡಿಬಿಟ್ಟು ಆ ರೋಡ್ಗೂ ಇದಕ್ಕೂ 4 ಅಡಿ ಡೌನ್ ಇದೆ. ಆಮೇಲೆ ಅದು ಅಲ್ಲದೆ ಏನಾಗಿದೆ, ಇವಾಗ ಪ್ರಕೃತಿಗೆ ಏನು ಮಾಡೋಕ್ಕಾಗಲ್ಲ. ಇವಾಗ ಸಾಕಷ್ಟು ಮಳೆ ಬಿತ್ತು, ಇಲ್ಲಿ ಕೋಡಿ ಬಿದ್ದಿದೆ. ಕೋಡಿ ಬಿದ್ದಾಗ ಕೆಲವು ಕಾಂಪೌಂಡ್ ಏನು ಮಾಡೋದು ಹೊಡ್ಕೊಂಡು ಬಂದಿದೆ. ಒಂದು ಹಂಗೂ ಈ ಕೋಡಿ ನೀರು ಏನಾಗಿದೆ ನೋಡಿ, ಇಲ್ಲಿ MLA ಹೊಸ್ದಾಗಿ ಮಾಡಿಸಿದ್ರಲ್ಲ ಇದು ರೋಡು, ಇದು ಒಳಗಡೆ ಚಾನಲ್ ಮಾಡ್ತಾರೆ, 5 ಅಡಿ ಇದೆ ಇದು ಡಿಪ್ಟು. ಹತ್ತರಲ್ಲಿ ನೀರು ಹೋಗ್ತದೆ, ಇಲ್ಲ ಅಂದರೆ ಇನ್ನೂ ತುಂಬ್ಕೊಬಿಡೋದು. ಇದೇನೋ ಮಾಡಿಸಿಲ್ಲ ಅಂದರೆ ಅಲ್ಲಿ ಗೋಡೆ ಹೊಡೆದಾಯ್ತಲ್ಲ, ಎಲ್ಲೂ ನೀರು ಹೋಗೋಕ್ಕೆ ಅವಕಾಶ ಇಲ್ಲ. ಇದು ಬಂದು ಬರ್ತಾ ನೀರುಗಳು ನಿಂತಿರ್ತದೆ ಅಷ್ಟೇ ಹೊರತು ಏನು ಮಾಡೋಕ್ಕೆಲ್ಲ. ನೋಡಿ, ಅಲ್ಲಿ 12 ಅಡಿ ಸ್ವಂತ ಜಮೀನಿದೆ, 12 ಅಡಿ ತುಂಬ್ತವ್ರೆ. ಅವ್ರು ತುಂಬಬೇಡ ಅಂತ ಹೇಳೋಕ್ಕಾಗ್ತದಾ? ಅಲ್ಲಿ 12 ಅಡಿ ಸುತ್ತ ಬಂದರೆ ಇದು ತಗ್ಗು ಪ್ರದೇಶ ಆಗ್ತದೆ. ಒಂದು ಸ್ವಲ್ಪ ಏನನ್ನ MLA ಒಂದು ಹೇಳಿದ್ದಾರೆ, ಇಲ್ಲೊಂದು ಸ್ವಲ್ಪ ಆರ್ಡ್ರ್ ಮಾಡಿಕೊಂಡು ನೀವು ಮುಂಡೈಲ್ ಗಂಟೆ ತುಂಬಿಸ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮುಂದೆ ಅದೇನು ಮಾಡ್ತಾರೋ ಏನು ನಮ್ಗೆ ಗೊತ್ತಿಲ್ಲ. ಎಷ್ಟು ಅಡಿ ನೀರು ತುಂಬಿಕೊಂಡಿದೆ ಸರ್ ಈಗ? ಇಲ್ಲಿ ಒಂದೊಂದು ಕಡೆ 3 ಅಡಿ ಇದೆ, ಒಂದು ಕಡೆ 4 ಅಡಿ ಇದೆ, ಒಂದು ಕಡೆ 2 ಅಡಿ ಇದೆ.
ಒಂದು ಕಡೆ ಒಂದಡಿ ಇದೆ. ಹೆಂಗೆ ಡೌನ್ ಹೆಂಗಿದೆಯೋ ಹಂಗೆ ಇಲ್ಲಿ ನೀರಿದೆ. ಇನ್ನು ನೀರು ಬರ್ತಾ ಇದೆಯಾ ಕೋಡಿ ನೀರು? ಕೋಡಿ ನಿಲ್ತಾ ಇಲ್ಲ, ಯಾಕೆಂದರೆ ನೀರು ಮಾಮೂಲಿ ಕೋಡಿ ಹೊಡೆದ್ಮೇಲೆ ಕೋಡಿ ನೀರು ಹೋಗ್ತದೆ, ನಿಲ್ಲತಕ್ಕಂಥ ಈ ಪರಿಸ್ಥಿತಿ ಇರ್ತದೆ. ಆಮೇಲೆ ನಾವು ಇವಾಗ ಎಲ್ಲ ನೀರಂತೂ ಖಾಲಿ ಆಗ್ತದೆ, ಬರೀ 10 ನಿಮಿಷಕ್ಕೆ ಖಾಲಿ ಆಗ್ಬಿಡೋದು ನೀರು ಬಂದ್ರು. ಇವಾಗ ಏನಾಗಿದೆ ಅಂದರೆ ಈಗ ಹೊಡ್ಕೋತಲ್ಲ ಗೋಡೆ, ಆ ಒಂದು ಪರಿಸ್ಥಿತಿಲಿ ಹಿಂಗೇಗಿದೆ. ಶ್ವೇತಾ, ಇದು ಸದ್ಯ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥ ಮಾತು. ಈಗ ಯಾಕಂತಂದರೆ ಈಗ ಸದ್ಯದ ಮಟ್ಟಿಗೆ ಸುಮಾರು ನೀರು ಹಾಗೇ ಇದೆ. ಅಂದರೆ ರಾತ್ರಿ ಏನು ಸುಮಾರು 8-9 ಗಂಟೆಗೆ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಒಳಗಡೆ ನೀರು ಬಂತು, ಅದನ್ನು ತೆರವು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನೀರು ಯಥಾ ಪ್ರಕಾರ ಆಚೆ ನೀರು ಆಗ್ತಾ ಇದ್ರು ಕೂಡ ಅದು ಬಂದು ತುಂಬಿಕೊಳ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಸಾಕಷ್ಟು ನಿವಾಸಿಗಳು ಒಳಗಡೆ ಸಿಲುಕಿರುವಂಥದ್ದು. ಜೊತೆಗೆ ಅವರು ಹೊರಗಡೆ ಹೋಗೋಕ್ಕೂ ಆಗ್ತಾ ಇಲ್ಲ. ಅವರನ್ನು ಹೊರಗಡೆ ತಲುಪಿಸುವಂಥ ಕೆಲಸವನ್ನು ಟ್ರ್ಯಾಕ್ಟರ್ ಮೂಲಕ ಮಾಡ್ತಾ ಇಲ್ಲಿನ ಕೆಲವರು ಸ್ವಯಂ ಪ್ರೇರಿತರಾಗಿ ಅವರೇ ಖುದ್ದಾಗಿ ನಿಂತ್ಕೊಂಡು ಅಪಾರ್ಟ್ಮೆಂಟ್ ನಿವಾಸಿಗಳು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಸುತ್ತೂ ಕೂಡ ಏನು ಇದು ತಗ್ಗು ಪ್ರದೇಶದಲ್ಲಿ ಇರೋದ್ರಿಂದಾಗಿ ಸಾಕಷ್ಟು ಅಕ್ಕಪಕ್ಕದಲ್ಲೆಲ್ಲ ಮನೆಗಳು ಮತ್ತು ಅಪಾರ್ಟ್ಮೆಂಟ್ಗಳೆಲ್ಲ ಕಟ್ತಾ ಇರೋ ಹಿನ್ನೆಲೆಯಲ್ಲಿ ಇದು ತಗ್ಗು ಪ್ರದೇಶದಲ್ಲಿದೆ. ಹಾಗಾಗಿ ನೀರು ಬರ್ತಾ ಇದೆ. ಸದ್ಯ ಕಳೆದ 3-4 ವರ್ಷಗಳ ಹಿಂದೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತ್ಕೊಳ್ತಾ ಇತ್ತು, ಆದರೆ ಈಗ ಕಡಿಮೆ ಆಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸದ್ಯ ಅದನ್ನು ನೀರನ್ನು ಹೊರಹಾಕುವಂಥ ಕೆಲಸವನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು. ಶ್ವೇತಾ, ಥ್ಯಾಂಕ್ ಯು ನಂದೀಶ್, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.